ಮೈಸೂರಿನಲ್ಲಿ ಮುಂದುವರೆದಿದೆ ಡೆವಿಲ್ ಸಿನಿಮಾದ ಶೂಟಿಂಗ್. ಮತ್ತೆ 4 ದಿನಗಳ ಕಾಲ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಸಿನಿಮಾ ಶೂಟಿಂಗ್ಗೆ. ಹಾಗಾಗಿ ಮೈಸೂರಿನಲ್ಲಿ ಸಿನಿಮಾ ಶೂಟಿಂಗ್ ಡೆವಿಲ್ ಮುಂದುವರಿತಾ ಇದೆ. ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಶೂಟಿಂಗ್ ಇದು. ಮಾರ್ಚ್ 12ರಿಂದ ಮೈಸೂರಿನಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಇಂದಿನಿಂದ ಮತ್ತೆ 4 ದಿನಗಳ ಕಾಲ ಹೆಚ್ಚುವರಿಯಾಗಿ ಶೂಟಿಂಗ್ಗೆ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಪೊಲೀಸ್ ಭದ್ರತೆಗೆ ಹಣವನ್ನು ಪಾವತಿಸಿ ಅನುಮತಿಯನ್ನು ಪಡೆದುಕೊಳ್ಳಲಾಗಿದೆ. 32 ಪೊಲೀಸರು ಶೂಟಿಂಗ್ ಭದ್ರತೆಗೆ ಈಗ ನಿಯೋಜನೆ ಕೂಡ ಗೊಂಡಿದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚು ಖರ್ಚು ಈಗಾಗಲೇ ಆಗಿದೆ. ಪೊಲೀಸ್ ಜೊತೆಗೆ ಬೌನ್ಸರ್ಗಳ ನಿಯೋಜನೆ ಕೂಡ ಆಗಿದೆ. ಅಂದರೆ 4 ದಿಕ್ಕಿನಲ್ಲೂ ಕೂಡ ಯಾರು ಕೂಡ ಒಳಗಡೆ ಪ್ರವೇಶ ಮಾಡದಂತೆ ಬೌನ್ಸರ್ಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಹೆಚ್ಚಿನ ಪೊಲೀಸರನ್ನ ಹೆಚ್ಚಿನ ಭದ್ರತೆಗಾಗಿ ಅಲ್ಲಿ ಒದಗಿಸಲಾಗಿದೆ. ಇನ್ನು 4 ದಿನಗಳ ಕಾಲ ಅಂದರೆ 12ನೇ ತಾರೀಕಿನಿಂದ ಶೂಟಿಂಗ್ಸ್ ಪ್ರಾರಂಭ ಆಗಿದ್ದು ನನಗೆ ಮುಗಿಯುತ್ತೆ ಅಂತ ಹೇಳ್ತಿದ್ರು. ಈಗ 4 ದಿನಗಳ ಕಾಲ ಮತ್ತೆ ಶೂಟಿಂಗ್ ಮುಂದುವರಿತಾ ಇದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್. ಇನ್ನು 4 ದಿನಗಳ ಕಾಲ ಶೂಟಿಂಗ್ಗೆ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಒಂದು ಕಡೆ ಇಲ್ಲಿ ಅಂಬಿ ಮೊಮ್ಮಗನ ನಾಮಕರಣ ಕೂಡ ಇದೆ. ಏನು ದರ್ಶನ್ ಅಲ್ಲಿ ಭಾಗಿಯಾಗ್ತಾರಾ ಹೇಗೆ ಅಂತ? ಶಕುಂತಲಾ, ಸದ್ಯಕ್ಕೆ ಏನಂತಂದ್ರೆ ಸುಮಲತಾ ಅವರ ಹಾಗೆ ಅಂಬರೀಶ್ ಅವರ ಮೊಮ್ಮಗ ಅವರ ನಾಮಕರಣ ಕಾರ್ಯಕ್ರಮ ಇವತ್ತು ಕಾಶಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೀತಾ ಇರ್ತಕ್ಕಂಥದ್ದು. ಬಟ್ ಸದ್ಯಕ್ಕಿರುವಂತಹ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನ ಮಾಡೋಣ. ಒಂದು ಕಡೆ ಅಂಬಿ ಪುತ್ರನ ಮಗ ಅಂದರೆ ಮೊಮ್ಮಗನ ನಾಮಕರಣ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಇದಕ್ಕೆ ದರ್ಶನ್ ಹಾಜರಾಗ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ ಕೂಡ ಒಂದು ಕಡೆ ಗರಿಗೆದರಿದೆ. ಇತ್ತ ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿ ದರ್ಶನ್ ಬ್ಯುಸಿ ಆಗಿದ್ದಾರೆ. ಇನ್ನು 4 ದಿನಗಳ ಕಾಲ ಹೆಚ್ಚುವರಿಯಾಗಿ ಚಿತ್ರೀಕರಣ ನಡೆಯುತ್ತೆ. ಹೆಚ್ಚಿನ ಭದ್ರತೆ ಕೂಡ ಈಗಾಗಲೇ ಒದಗಿಸಿಕೊಂಡಿದ್ದಾರೆ. ಶೂಟಿಂಗ್ ನಡೆಯುವಂತಹ ಸ್ಥಳದಲ್ಲಿ ಕಂಪ್ಲೀಟ್ ಆಗಿ ಸುತ್ತಮುತ್ತ ಯಾರು ಕೂಡ ಬರದಂತೆ ಹದ್ದಿನ ಕಣ್ಣಿಡಲಾಗಿದೆ. ಹೆಚ್ಚುವರಿ ಬೌನ್ಸರ್ಗಳನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಹೆಚ್ಚಿನ ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟು ಕಾಯ್ತಾ ಇದ್ದಾರೆ. ಇಂದು ಸುಮಲತಾ ಅಂಬರೀಶ್ ಮೊಮ್ಮಗನ ನಾಮಕರಣ ಕೂಡ ಇದೆ. ನಾಮಕರಣ ಕಾರ್ಯಕ್ರಮದಿಂದ ದೂರ ಉಳಿದ್ರ ದರ್ಶನ್. ಮದರ್ ಇಂಡಿಯಾ ಮೇಲೆ ಮುನಿಸ್ಕೊಂಡ್ರ ಕಾಟೇರ ಈಗಾಗಲೇ ಅನ್ಫಾಲೋ ಕೂಡ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ದರ್ಶನ್ ಭಾಗಿ ಆಗಲ್ಲ ಅಂತ ಆಪ್ತ ಮೂಲಗಳು ಮಾಹಿತಿಯನ್ನು ಕೂಡ ಕೊಟ್ಟಿವೆ. ದರ್ಶನ್ ಇಲ್ಲದೆ ಕಾರ್ಯಕ್ರಮ ಆಗಲ್ಲ ಅಂತ ಸುಮಲತಾ ಕೂಡ ಹೇಳಿದ್ರು. ನನ್ನ ದೊಡ್ಡ ಮಗ ಯಾರೇನೇ ಹೇಳಿದ್ರು ಅಷ್ಟೇ, ನಮ್ಮ ಮುನಿಸು ಕೊಂಚ ದಿನಗಳ ಕಾಲ ಇರುತ್ತೆ, ಆದರೆ ಅಮ್ಮನೊಟ್ಟಿಗೆ ಮಗ ಮಾತನಾಡದೇ ಇರ್ತಾನ ಅನ್ನುವಂಥ ನಿಟ್ಟಿನಲ್ಲಿ ಸುಮಲತಾ ಕೂಡ ಬೇಸರ ವ್ಯಕ್ತಪಡಿಸ್ತಾ ಮಾತನಾಡಿದ್ರು. ಅವನು ಎಷ್ಟೇ ಆದರೂ ಕೂಡ ನನ್ನ ದೊಡ್ಡ ಮಗ ಅಂತ. ಈ ದೊಡ್ಡ ಮಗ ಈಗ ಮೊಮ್ಮಗನ ನಾಮಕರಣಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥ ಕುತೂಹಲ. ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿ ನಟ ದರ್ಶನ್ ತಲ್ಲೀನರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮಾಲ್ತೇಶ್ ಜಗ್ಗೀನ್ ಇದ್ದಾರೆ. ಜಗ್ಗೀನ್, ಒಂದು ಕಡೆ ಅಂಬಿ ಮೊಮ್ಮಗನ ನಾಮಕರಣ ನಡೀತಾ ಇದೆ ವಿಜೃಂಭಣೆಯಿಂದ. ಸುಮಲತಾ ಅವರು ಕೂಡ ಹೇಳಿದ್ರು ದೊಡ್ಡ ಮೊಮ್ಮಗನನ್ನ ಬಿಟ್ಟು ಹೇಗೆ ಕಾರ್ಯಗಳಾಗುತ್ತೆ ಅಂತ. ಸೊ ದರ್ಶನ್ ಭಾಗಿಯಾಗ್ತಾರಾ ಹೇಗೆ? ಆಪ್ತ ಮೂಲಗಳು ಏನ್ ಹೇಳ್ತಾ ಇದೆ? ಶಕುಂತಲಾ, ಮದರ್ ಇಂಡಿಯಾ ಮೇಲೆ ನಟ ದರ್ಶನ್ ಅವರು ಮುನಿಸಿಕೊಂಡ್ರ ಅನ್ನುವಂತಹ ಅನುಮಾನ ಶುರುವಾಗಿರ್ತಕ್ಕಂಥದ್ದು ಸಹಜವಾಗಿ. ಏನಂತಂದ್ರೆ ಇತ್ತೀಚೆಗೆ ಆಗಿರ್ತಕ್ಕಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರು ಅನ್ಫಾಲೋ ಮಾಡಿದಾಗಿಂದ ಈ ಒಂದು ಚರ್ಚೆ ಜೋರಾಗಿ ಅಂದ್ರೆ ಒಂದಿಷ್ಟು ಕಾರಣಗಳನ್ನ ಚರ್ಚಿಸುವಲ್ಲಿ ನಿರತರಾಗಿರ್ತಕ್ಕಂಥದ್ದು. ಅದರಲ್ಲಿ ಸುಮಲತಾ ಅವರು ಒಂದು ರೀತಿ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನೇನೋ ಮಾಡಿದ್ರು. ಬಟ್ ಆದ್ರೆ ಇವತ್ತು ಆ ರೀತಿಯ ಬೆಳವಣಿಗೆ ಮಾತ್ರ ಕಂಡು ಬರ್ತಾ ಇಲ್ಲ. ಅವರು ದರ್ಶನ್ ಅವರು ಯಾವತ್ತಿದ್ರು ನನ್ನ ದೊಡ್ಡ ಮಗ, ಅವರು ಕಾರ್ಯಕ್ರಮದಲ್ಲಿ ಬರ್ತಾರೆ, ಭಾಗಿಯಾಗ್ತಾರೆ ಅನ್ನೋ ರೀತಿಯಲ್ಲಿ ಮೊನ್ನೆ ಅಷ್ಟೇ ಟಿವಿ ನೈನ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಸುಮಲತಾ ಅವರು ಹೇಳಿದ್ರು. ಬಟ್ ಆದ್ರೆ ಇವತ್ತು ಮತ್ತೆ ಈ ಕ್ಷಣದವರೆಗೂ ದರ್ಶನ್ ಅವರು ಬಹುತೇಕ ಇವತ್ತು ಅಂಬಿ ಮೊಮ್ಮಗನ ಅಂದ್ರೆ ಸುಮಲತಾ ಅವರ ಮೊಮ್ಮಗನ ನಾಮಕರಣದ ಕಾರ್ಯಕ್ರಮದಲ್ಲಿ ಬಹುತೇಕ ಖಾಸಗಿ ಹೋಟೆಲ್ನಲ್ಲಿ ಈಗಾಗಲೇ ಸಾಕಷ್ಟು ಗಣ್ಯರಿಗೆ ಆಹ್ವಾನ ನೀಡಿರ್ತಕ್ಕಂಥದ್ದು, ಆಪ್ತರಿಗೆ ಆಹ್ವಾನ ನೀಡಿರ್ತಕ್ಕಂಥದ್ದು. ಆದ್ರೆ ದರ್ಶನ್ ಅವರು ಈ ಕ್ಷಣದವರೆಗೂ ಕೂಡ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. 3 ದಿನಗಳವರೆಗೆ ಮಾತ್ರ ಶೂಟಿಂಗ್ಗೆ ಅನುಮತಿಯನ್ನು ಪಡೆದಿರ್ತಕ್ಕಂತಹ ದರ್ಶನ್ ಅವರ ಹಾಗೆ ಅವರ ತಂಡ ಈಗ ಮತ್ತೆ ಶೂಟಿಂಗ್ ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಇವತ್ತಿನಿಂದ ಮತ್ತೆ 4 ದಿನಗಳ ಕಾಲ ಮೈಸೂರಿನಲ್ಲಿ ಬೀಡುಬಿಡುವಂತ ನಿಟ್ಟಿನಲ್ಲಿ ಅವರು ಶೂಟಿಂಗ್ಗೆ ಅನುಮತಿಯನ್ನು ಪಡೆದಿರುವಂತದ್ದು ನೋಡಿದ್ರೆ ದರ್ಶನ್ ಅವರು ಬಹುತೇಕ ಯಾವುದೇ ಕಾರಣಕ್ಕೂ ಇವತ್ತು ಮೊದಲ ಬಾರಿಗೆ ಅಂದ್ರೆ ಸಾಕಷ್ಟು ವರ್ಷಗಳಿದ್ದಂತಹ ಒಡನಾಟ ಎಲ್ಲ ಒಂದು ರೀತಿ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿದೆ, ಮುನಿಸಿದೆ ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇರುವಂತದ್ದು. ಸೊ ಸಂಜೆವರೆಗೂ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಶಕುಂತಲಾ, ಧನ್ಯವಾದ ಜಗ್ಗೀನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.